ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ. ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಕ್ರಮಕ್ಕೆ ಅನುಗುಣವಾದಂತಹ ದೈಹಿಕ ಶಿಕ್ಷಣಕ್ಕೆ ಮಹಾನ್ ನಾಯಕರ ಕೊಡುಗೆ ಏನು ಅಂತೇಳಿ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ಹಿಂದೆ ನಾನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಾಚೀನ ಕಾಲದ ದೈಹಿಕ ಶಿಕ್ಷಣ ಹಾಗೂ ಆಧುನಿಕ ಕಾಲದ ದೈಹಿಕ ಶಿಕ್ಷಣ ಯಾವ ರೀತಿ ಇತ್ತಂಥೇಳಿ ಹಿಂದಿನ ತರಗತಿಯಲ್ಲಿ ನಾನು ತರಗತಿಯನ್ನು ಮಾಡಿದ್ದೀನಿ. ಅದರ ಮುಂದುವರೆದ ಭಾಗವಾದಂತಹ ದೈಹಿಕ ಶಿಕ್ಷಣಕ್ಕೆ ಮಹಾನ್ ನಾಯಕರ ಕೊಡುಗೆ ಏನು ಅಂಥೇಳಿ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಎಲ್ಲ ತರಗತಿಗಳು ದೈಹಿಕ ಶಿಕ್ಷಣ ಪಠ್ಯಕ್ರಮಕ್ಕೆ ಅನುಗುಣವಾಗಿರುತ್ತವೆ. ಯಾರ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ವಿಡಿಯೋಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ದೈಹಿಕ ಶಿಕ್ಷಣದ ಐತಿಹಾಸಿಕ ನೋಟವನ್ನು ನಾವು ನೋಡಿದಾಗ ಎರಡು ಭಾಗಗಳಾಗಿ ವಿಂಗಡಿಸಿರುವುದನ್ನು ನಾವು ನೋಡ್ತೀವಿ. ಒಂದು ಪ್ರಾಚೀನ ಕಾಲದ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ಹಾಗೂ ಆಧುನಿಕ ಕಾಲಕ್ಕೆ ಸಂಬಂಧಪಟ್ಟದ್ದು. ಇವೆರಡೂ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ರೋಮ್, ಗ್ರೀಕ್, ಇಂಡೀಸ್ ಮುಂತಾದ ರಾಷ್ಟ್ರಗಳು ಪ್ರಾಚೀನ ನಾಗರಿಕತೆಯಲ್ಲಿ ದೈಹಿಕ ಶಿಕ್ಷಣ ಹಾಗೂ ಕ್ರೀಡೆಗಳನ್ನು ಪೋಷಿಸಿ ಅವುಗಳ ಸರ್ವತೋಮುಖ ಬೆಳವಣಿಗೆಗೆ ಮೂಲವಾಗಿವೆ. ಏನಾಗಿದೆ ಇಲ್ಲಿ? ರೋಮ್, ಗ್ರೀಕ್, ಇಂಡೀಸ್ ಮುಂತಾದ ರಾಷ್ಟ್ರಗಳು ಏನು ಮಾಡಿದುವಂತೆ ಪ್ರಾಚೀನ ನಾಗರಿಕತೆಯಲ್ಲಿ ದೈಹಿಕ ಶಿಕ್ಷಣ ಹಾಗೂ ಕ್ರೀಡೆಗಳನ್ನು ಪೋಷಿಸಿ ಅಂದರೆ ರಕ್ಷಣೆ ನೀಡಿ ಅವುಗಳ ಸರ್ವತೋಮುಖ ಬೆಳವಣಿಗೆಗೆ ಮೂಲವಾಗಿವೆ. ಯಾವ್ಯಾವು? ರೋಮ್, ಗ್ರೀಕ್, ಇಂಡೀಸ್ ಇವೇನು ಮಾಡಿದವಂತೆ ಪ್ರಾಚೀನ ಭಾರತದಲ್ಲಿ ದೈಹಿಕ ಶಿಕ್ಷಣ ಕ್ರೀಡೆಗಳನ್ನು ಪೋಷಿಸಿ ಅವುಗಳನ್ನು ರಕ್ಷಣೆ ಮಾಡಲಿಕ್ಕೆ ಹಾಗೂ ಸರ್ವತೋಮುಖ ಬೆಳವಣಿಗೆಗೆ ಈ ಮೂರು ರಾಷ್ಟ್ರಗಳೇನಾಗಿದ್ದಾವೆ ಕಾರಣವಾಗಿದ್ದಾವೆ. ಜಾಗತಿಕ ಕ್ರೀಡೆಗಳಾದಂತಹ ಅಥ್ಲೆಟಿಕ್ಸ್ ಆಗಿರ್ಬೋದು, ಕ್ಯಾಂಬೆಟಿವ್ಸ್ ಆಗಿರ್ಬೋದು, ಜಿಮ್ನಾಸ್ಟಿಕ್ ಆಗಿರ್ಬೋದು, ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು ಮುಂತಾದ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನು ಪ್ರಾಚೀನ ನಾಗರಿಕತೆಯಿಂದ ಆಧುನಿಕ ಯುಗಕ್ಕೆ ಕಾಣಿಕೆ ರೂಪದಲ್ಲಿ ಈ ರಾಷ್ಟ್ರಗಳು ನೀಡಲ್ಪಟ್ಟಿವೆ. ಮುಖ್ಯವಾಗಿ ತತ್ವಜ್ಞಾನಿ ಯಾರಂದರೆ ಫಸ್ಟ್ ನಾವು HC ಬಕ್, ಇವರಿಗೆ ಹೆರಿಕ್ರಾ ಬಕ್ ಅಂತೂ ಕೂಡ ಕರಿತೀವಿ. ಇವರು ಅಮೆರಿಕದಲ್ಲಿ ಹುಟ್ಟಿ ದೈಹಿಕ ಶಿಕ್ಷಣಕ್ಕಾಗಿ ಭಾರತಕ್ಕೆ ಬಂದಂತಹ ವ್ಯಕ್ತಿ. ಇವರೇನು ಮಾಡಿದಾರಂತೆ ಅಮೆರಿಕದಲ್ಲಿ ಹುಟ್ಟಿ ದೈಹಿಕ ಶಿಕ್ಷಣಕ್ಕಾಗಿ ಭಾರತಕ್ಕೆ ಬಂದಿದ್ದಾರೆ. ಎಷ್ಟರಲ್ಲಿ? 1884ರಲ್ಲಿ ಭಾರತಕ್ಕೆ ಬಂದಿದ್ದಾರೆ. ಇವರು ನವೆಂಬರ್ 25ರಂದು ಅಮೆರಿಕದಲ್ಲಿ ಜನನ. 1884 ನವೆಂಬರ್ 25ರಂದು ಅಮೆರಿಕದಲ್ಲಿ ಜನನ ಆಗ್ತೈತಿ. ಅದು ಭಾರತಕ್ಕೆ ಬಂದಿದ್ದ ಇಸ್ವಿಯಲ್ಲ, 1884 ನವೆಂಬರ್ 25ರಂದು ಏನು ಮಾಡ್ತಾರೆ ಅಮೆರಿಕದಲ್ಲಿ ಜನಿಸ್ತಾರೆ. 1910ರಲ್ಲಿ ಸ್ಪ್ರಿಂಗ್ ಫೀಲ್ಡ್ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ಪದವಿಯನ್ನು ಪಡೀತಾರೆ. ಎಲ್ಲಿ ಪಡೆದರವರು ಪದವಿ? ಸ್ಪ್ರಿಂಗ್ ಫೀಲ್ಡ್ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ಪದವಿಯನ್ನು ಪಡ್ಕೋತಾರೆ. ಎಷ್ಟರಲ್ಲಿ ಅಂದರೆ 1910ರಲ್ಲಿ. 1919ರಲ್ಲಿ ಮದ್ರಾಸಿನಲ್ಲಿ YMCA ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಿಗೆ ನೇಮಕರಾಗ್ತಾರೆ. ಏನು ಮಾಡ್ತಾರೆ ಇವರು? 1919ರಲ್ಲಿ ಮದ್ರಾಸ್ನಲ್ಲಿ YMCA ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ನೇಮಕ ಆಗ್ತಾರೆ. ಹಾಗಾದರೆ YMC ಅಂತಂದರೆ ಏನಂತ ಹೇಳಿದ್ದೀನಿ, ತರಗತಿಯಲ್ಲಿ ಹೇಳಿದ್ದೀನಿ. ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಇದು ಮದ್ರಾಸಿನಲ್ಲಿ 1920ರಲ್ಲಿ ಪ್ರಾರಂಭವಾಗ್ತೈತೆ ಈ ಒಂದು ಕಾಲೇಜು. ಭಾರತದಲ್ಲಿ ಶಾರೀರಿಕ ಶಿಕ್ಷಕರ ಕೊರತೆ ಇದ್ದು ದೇಶದಲ್ಲಿ ಯಾವುದೇ ಶರೀರ ಶಿಕ್ಷಣ ತರಬೇತಿ ಸಂಸ್ಥೆ ಇಲ್ಲದ ಕಾರಣ ಇವರ ಪ್ರಯತ್ನದಿಂದ ಮೊಟ್ಟ ಮೊದಲ ಬಾರಿಗೆ ಏನಾಯಿತು YMC ಮದ್ರಾಸಿನ ಹೊರವಲಯದಲ್ಲಿ 1920ರಲ್ಲಿ ಏನಾಯ್ತಂತೆ ಈ ಒಂದು ಶಾರೀರಿಕ ಶಿಕ್ಷಣ ತರಬೇತಿ ಪ್ರಾರಂಭವಾಯಿತು. ನಂತರ ವಿಶ್ವವಿದ್ಯಾಲಯದ ಮನ್ನಣೆ ಪಡೆದು YMC ಶಾರೀರಿಕ ಶಿಕ್ಷಣ ಕಾಲೇಜಾಗಿ ಪರಿವರ್ತನೆ ಆಯಿತು. 23 ವರ್ಷಗಳ ಕಾಲ HC ಬಕ್ ಅವರು YMCA ಕಾಲೇಜಿನ ಸಂಸ್ಥಾಪನಾ ಪ್ರಾಚಾರ್ಯರಾಗಿ ಏನು ಮಾಡ್ತಾರೆ ಕಾರ್ಯವನ್ನು ಮಾಡ್ತಾರೆ. ಬರ್ಮಾ, ಶ್ರೀಲಂಕಾ, ಥೈಲ್ಯಾಂಡ್, ಇರಾಕ್, ಈಜಿಪ್ಟ್ ಮುಂತಾದ ರಾಷ್ಟ್ರಗಳಿಂದ ಯುವಕರು ಏನು ಮಾಡ್ತಾಯಿದ್ರು ಇಲ್ಲಿ YMCಗೆ ಶಿಕ್ಷಣವನ್ನು ಪಡೀಲಿಕ್ಕೆ ಬರ್ತಾಯಿದ್ರು. ಇವ್ರ ಪತ್ನಿ ಹೆಸರು ಏನಂದರೆ ಮೇರಿ ಬಕ್. HC ಬಕ್ ಅವರ ಪತ್ನಿ ಹೆಸರು ಮೇರಿ ಬಕ್. ಮತ್ತು ಅವರ ಸ್ನೇಹಿತರ ಸಹಕಾರದಿಂದ, ಅವರ ಪತ್ನಿಯ ಸಹಕಾರದಿಂದ ಹಾಗೆ ಅವರ ಸ್ನೇಹಿತರ ಸಹಕಾರದಿಂದ ಏನು ಮಾಡಿದ್ರು ಅವರು 1940ರಲ್ಲಿ ಮಹಿಳಾ ವಿಭಾಗ ಕಾಲೇಜು ಸ್ಥಾಪನೆ ಮಾಡಿಸಲ್ಪಟ್ಟರು.
ಮೇರಿ ಬಕ್ ಮತ್ತು ಅವರ ಸ್ನೇಹಿತರ ಸಹಾಯದಿಂದ ಏನು ಮಾಡಿದ್ರು HC ಬಕ್ ಅವರು 1940ರಲ್ಲಿ ಮಹಿಳಾ ವಿಭಾಗದ ದೈಹಿಕ ಶಿಕ್ಷಣ ಕಾಲೇಜನ್ನು ಸ್ಥಾಪನೆ ಮಾಡಿದ್ರು. ಮದ್ರಾಸಿನ ಶಾಲೆಗಳಲ್ಲಿ ಶರೀರ ಶಿಕ್ಷಣ ಚಟುವಟಿಕೆಗಳನ್ನು ಅಳವಡಿಸುವ ಪಠ್ಯಕ್ರಮ ರಚಿಸಲ್ಪಡುವಂತೆ ಅವರ ಪ್ರಯತ್ನ ಮಾಡಿದ್ರು. ಏನು ಮಾಡಿದ್ರು ಇವರು? ಮದ್ರಾಸಿನ ಶಾಲೆಗಳಲ್ಲಿ ಶರೀರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಏನು ಮಾಡಿದ್ರು? ರಚಿಸಬೇಕು, ಆ ರೀತಿ ಪಠ್ಯಕ್ರಮ ರಚಿಸಬೇಕು ಅಂಥೇಳಿ ಅವರು ಪ್ರಯತ್ನವನ್ನು ಮಾಡ್ತಾರೆ. 1924ರಲ್ಲಿ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಅಧಿಕೃತವಾಗಿ ಭಾಗವಹಿಸಿದ 7 ಜನ ಭಾರತ ಆಟಗಾರರ ತಂಡಕ್ಕೆ ಇವರು ಏನಾಗಿದ್ದರು? HC ಬಕ್ ಅವರು ಮ್ಯಾನೇಜರ್ ಆಗಿದ್ದರು. 1924ರಲ್ಲಿ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾಗವಹಿಸಿದಂಥ 7 ಜನ ಭಾರತದ ಆಟಗಾರರಿಗೆ ಏನು ಮಾಡಿದ್ರು? ಇವರು ಮ್ಯಾನೇಜರ್ ಆಗಿ ಕಾರ್ಯವನ್ನು ಮಾಡಿದ್ರು. ದೀರ್ಘ ಸಮಯದವರೆಗೆ ಸೇವೆಯನ್ನು ಸಲ್ಲಿಸಿ 1943ರಲ್ಲಿ ಏನಾಗ್ತಾರೆ? ನಿಧನವಾಗ್ತಾರೆ. ಇವರನ್ನು ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಅಂತೇಳಿ ಕರಿತೀವಿ. ಏನು ಮಾಡ್ತೀವಿ ಅಂತೆ? HC ಬಕ್ ಅವರನ್ನು ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಅಂತೇಳಿ ಕರಿತೀವಿ. ಇಷ್ಟು HC ಬಕ್ರ ಬಗ್ಗೆ ಆಯಿತು. ಇವಾಗ ಪ್ರೊಫೆಸರ್ ಮಾಣಿಕ್ ರಾವ್ ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಕ್ರೀಡಾಪಟುಗಳಲ್ಲಿ ಸಾಂಘಿಕ ಪ್ರಜ್ಞೆ ಮತ್ತು ಹೊಂದಾಣಿಕೆಯಾಗಲು ಉತ್ತಮ ವಿಧಾನವೆಂದರೆ ಅದು ಸಾಮೂಹಿಕ ವ್ಯಾಯಾಮ. ಬ್ರಿಟಿಷರು ಭಾರತಕ್ಕೆ ಬಂದಾಗ ಇದ್ದ ಆಂಗ್ಲ ಭಾಷೆಯ ವ್ಯಾಯಾಮ ಆಜ್ಞೆಗಳನ್ನು ಹಿಂದಿ ಭಾಷೆಗೆ ಅನುವಾದ ಮಾಡಿದರು. ಏನು ಮಾಡಿದ್ರು ಇವರು? ಸಾಮೂಹಿಕ ವ್ಯಾಯಾಮ ಕೂಡ ತಂದರು. ಹಾಗೆ ವ್ಯಾಯಾಮ ಆಜ್ಞೆಗಳನ್ನು ಹಿಂದಿ ಭಾಷೆಗೆ ಏನು ಮಾಡಿದ್ರು? ಇವರು ಅನುವಾದ ಮಾಡಿದ್ರು. ಇವು ಕ್ವಶನ್ಗಳಾಗ್ತವೆ, ನೆನ್ಪಿಟ್ಕೊಳ್ಬೇಕು. ಇವು ಸಾಮೂಹಿಕ ವ್ಯಾಯಾಮದ ಜನಪ್ರಿಯತೆಯನ್ನು ಹೆಚ್ಚಿಸಿದರು. ಭಾರತ ದೇಶದ ಬರೋಡದ ಪ್ರೊಫೆಸರ್ ಮಾಣಿಕ್ ರಾವ್ ಅವರು ಲಾಠಿ ವ್ಯಾಯಾಮಕ್ಕೆ ಕೂಡ ಹೆಚ್ಚಿನ ಗಮನವನ್ನು ಕೊಟ್ಟರು. ಲಾಠಿ ವ್ಯಾಯಾಮ ಯಾರು ಅಭಿವೃದ್ಧಿ ಮಾಡಿದರು ಅಂದರೆ ಅದು ಮಾಣಿಕ್ ರಾವ್ ಅವರು. ಇವರನ್ನು ಭಾರತದ ರಾಷ್ಟ್ರದ ದೈಹಿಕ ಶಿಕ್ಷಣ ಭೀಷ್ಮ ಅಂತೇಳಿ ಕರಿತೀವಿ. ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಅಂದರೆ HC ಬಕ್. ಹಾಗೆ ಭಾರತ ರಾಷ್ಟ್ರದ ದೈಹಿಕ ಶಿಕ್ಷಣದ ಭೀಷ್ಮ ಅಂತೇಳಿ ಬಂದರೆ ಅದು ಮಾಣಿಕ್ ರಾವ್. ಇವರು ಬರೋಡಾದಲ್ಲಿ ತಮ್ಮ ಗುರುಗಳಾದಂತಹ ಜಮ್ಮು ದಾದಾ ಅವರ ಹೆಸರಿನಲ್ಲಿ ವ್ಯಾಯಾಮ ಶಾಲೆಯನ್ನು ಏನು ಮಾಡ್ತಾರೆ? ಪ್ರಾರಂಭ ಮಾಡ್ತಾರೆ. ಇವರ ಮೂಳೆ ಜೋಡಣೆಗಳ ವಿದ್ಯೆಯಲ್ಲಿ ಪ್ರಾವೀಣ್ಯತೆ ಪಡೆದಿದ್ದರು. ಇವರ ಫಿನಿಷಿಂಗ್ ಚಟುವಟಿಕೆಯಲ್ಲಿ ಹೆಚ್ಚಿನ ಪ್ರಭುತ್ವ ಸಾಧಿಸಿದರು. ಯಾರು? ಮಾಣಿಕ್ ರಾವ್ ಅವರು ಫಿನಿಷಿಂಗ್ ಚಟುವಟಿಕೆಯಲ್ಲಿ ಹೆಚ್ಚಿನ ಮಹತ್ವವನ್ನು ಸಾಧಿಸಿದರಂತೆ. ಅದಕ್ಕೋಸ್ಕರ ಇವರಿಗೆ ಏನು ಮಾಡ್ತಾರೆ? ಇವರನ್ನು ಫಿನಿಷಿಂಗ್ ಚಟುವಟಿಕೆಯ ಚಾಂಪಿಯನ್ ಅಂಥೇಳಿ ಇವರಿಗೆ ಬಿರುದನ್ನು ನೀಡ್ತಾರೆ. 1906ರಲ್ಲಿ ಏನಾಯಿತು? ಕಲ್ಕತ್ತಾದಲ್ಲಿ ನ್ಯಾಷನಲ್ ಕಾಲೇಜ್ ಕಾರ್ಯಕ್ರಮದಲ್ಲಿ ಇವರಿಗೆ ಏನು ಮಾಡ್ತಾರೆ? ಈ ಬಿರುದನ್ನು ನೀಡ್ತಾರೆ. ಇವಾಗ ಸ್ವಾಮಿ ಕುವಲಯಾನಂದ ಇವರು 1883ರಲ್ಲಿ ಆಗಸ್ಟ್ 30ರಂದು ಏನು ಮಾಡ್ತಾರೆ? ಜನಿಸ್ತಾರೆ. 1883 ಆಗಸ್ಟ್ 30ರಂದು ಗುಜರಾತಿನ ದುಬೈನ ಗೂಣೆ ಎಂಬಲ್ಲಿ ಜನಿಸ್ತಾರೆ. ಈ ಮನೆತನದಲ್ಲಿ ಜನಿಸ್ತಾರೆ. ಇವರ ಮೂಲ ಹೆಸರು ಏನಾಗಿತ್ತು ಅಂದರೆ ಜಗನ್ನಾಥ್ ಗೂಣೆ. ಇವರ ತಂದೆ ಗಣೇಶ್ ಗೂಣೆ, ತಾಯಿ ಸರಸ್ವತಿ. ಇವರ ಗುರುಗಳು ಪ್ರೊಫೆಸರ್ ಮಾಣಿಕ್ ರಾವ್. ಇವರನ್ನು ವೈಜ್ಞಾನಿಕ ಯೋಗ ಚಟುವಟಿಕೆಯ ಮತ್ತು ಭಾರತೀಯ ದೈಹಿಕ ಶಿಕ್ಷಣದ ಆದಿ ಪರಿಶೋಧಕ ಅಂತೇಳಿ ಕರಿತೀವಿ. ವೈಜ್ಞಾನಿಕ ಪ್ರಯೋಗ ಚಟುವಟಿಕೆಯ ಮತ್ತು ಭಾರತೀಯ ದೈಹಿಕ ಶಿಕ್ಷಣದ ಆದಿ ಪರಿಶೋಧಕ ಯಾರಂದರೆ ಅವರು ಸ್ವಾಮಿ ಕುವಲಯಾನಂದನವರು. ಇವರು ಬರೆದಂಥ ಯೌಗಿಕ ಸಂಘ ಬರೀತಾರೆ. ಇವರು ಯೌಗಿಕ ಸಂಘ ಎಂಬ ವ್ಯಾಯಾಮ ಪುಸ್ತಕ ಬರೀತಾರೆ. ಅದರಲ್ಲಿ ಪ್ರೊಫೆಸರ್ ಮಾಣಿಕ್ ರಾವ್ ಅವರ ಸಂಯುಕ್ತ ಜಿಮ್ನಾಸ್ಟಿಕ್ ಹಿಂದಿ ಆಜ್ಞೆಗಳು ಇರ್ಬೋದು. ಅದು ಹಿಂದಿ ಆಜ್ಞೆಗಳು, ಸಾಮೂಹಿಕ ಶಾರೀರಿಕ ಚಟುವಟಿಕೆಗಳು, ಇವುಗಳೆಲ್ಲ ಏನು ಮಾಡಿದ್ರು ಇಲ್ಲಿ ನಾವು ಇವ್ರ ಪುಸ್ತಕದಲ್ಲಿ ನೋಡ್ಬೋದು. ಇವರು ಮಹಾಭಾರತದ ಗ್ರಂಥಗಳ ಆಧಾರದ ಮೇಲೆ ಪಾಂಡವರ ಸಾಹಸ ಕಥೆಗಳನ್ನು ಸಹ ಒಳಗೊಂಡಿರುವ ಒಂದು ಪಾಂಡವ ಪ್ರತಾಪ ಎಂಬ ಮರಾಠಿ ಮಾಧ್ಯಮ ಪುಸ್ತಕವನ್ನು ಸಹ ಬರೀತಾರೆ. ಶಿವಾಜಿಯವರ ಜೀವನ ಚರಿತ್ರೆಯನ್ನು ಲೋಕಮಾನ್ಯ ತಿಲಕರ ವಾರಪತ್ರಿಕೆಯಾದಂಥ ಕೇಸರಿ ಪತ್ರಿಕೆಯನ್ನು ಸಹ ಇವರು ಓದಲು ಇಷ್ಟಪಡ್ತಾಯಿದ್ರು. ಇವರಿಗೆ ಅತಿಯಾದ ತಲೆನೋವಿನ ಸಮಸ್ಯೆ ಇದ್ದರಿಂದ ವ್ಯಾಯಾಮ ಶಾಲೆಗೆ ಸೇರಿದರು. 1927-29ರಲ್ಲಿ ರೂಪುಗೊಂಡ ದೈಹಿಕ ಶಿಕ್ಷಣದ ಸಮಿತಿಯಲ್ಲಿ ದೈಹಿಕ ಶಿಕ್ಷಣದ ತರಬೇತಿಗಾಗಿ ಮತ್ತು ದೈಹಿಕ ಶಿಕ್ಷಣದ ಕಾರ್ಯಕ್ರಮಗಳ ಸಂಘಟನೆಗಾಗಿ ದೈಹಿಕ ಶಿಕ್ಷಣ ಮಂಡಳಿ ಸ್ಥಾಪನೆಯಾಗಬೇಕು ಅಂತೇಳಿ ಏನು ಮಾಡ್ತಾರೆ? ಇವರು ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ.
ಮುಂದೆ 1931ರಲ್ಲಿ ಸ್ಥಾಪನೆಗೊಂಡ ಮತ್ತೊಂದು ದೈಹಿಕ ಶಿಕ್ಷಣ ಸಮಿತಿ ಕಾರ್ಯಾಧ್ಯಕ್ಷರಾಗಿ ದೈಹಿಕ ಶಿಕ್ಷಣದ ಮಹಾವಿದ್ಯಾಲಯ ಸ್ಥಾಪನೆಗೆ ಏನು ಮಾಡ್ತಾರೆ, ಇವರು ಶ್ರಮ ವಹಿಸ್ತಾರೆ. ಅವುಗಳಲ್ಲಿ ಕಾಂದಾವಲಿಯಲ್ಲಿ ಸ್ಥಾಪನೆಗೊಂಡ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಒಂದು ಪ್ರಮುಖವಾದಂಥ ಒಂದು ವಿವಿಯಾಗಿದೆ. ಇವಾಗ 3 ಜನ ಬಗ್ಗೆ ತಿಳ್ಕೊಂಡಿದ್ವಿ. ಇವಾಗ ಪರ್ ಹೆನ್ರಿಕ್ ಲಿಂಗ್ ಇವರೊಬ್ಬರು ತತ್ವಜ್ಞಾನಿ. ಇವರು 1776 ನವೆಂಬರ್ 15ರಂದು ಸ್ವೀಡನ್ನಲ್ಲಿ ಜನಿಸ್ತಾರೆ. ಇವರು ಸ್ವೀಡನ್ನಲ್ಲಿ. ಇವರು ಯುರೋಪ್ ಶರೀರ ಶಿಕ್ಷಣದ ಪಿತಾಮಹ ಅಂತ ಯಾರು ಅಂತ ಕರಿತೀವಿ ಅಂದರೆ ಪರ್ ಹೆನ್ರಿಕ್ ಲಿಂಗ್. ಭಾರತದ ದೈಹಿಕ ಶಿಕ್ಷಣ ಪಿತಾಮಹ ಅಂದರೆ HC ಬಕ್. ಯುರೋಪ್ ಶರೀರ ಶಿಕ್ಷಣದ ಪಿತಾಮಹ ಅಂದರೆ ಪರ್ ಹೆನ್ರಿಕ್ ಲಿಂಗ್. ಅಧಿಕ ಶಕ್ತಿ ವ್ಯರ್ಥ ಉಪಯೋಗಿಸೋದಕ್ಕಿಂತ ಅಲ್ಪ ಶಕ್ತಿಯನ್ನೇ ನಾವೇನು ಮಾಡಬೇಕಂತೆ, ಅಧಿಕವಾಗಿ ಉಪಯೋಗಿಸೋದು ಲೇಸು. ಈ ಹೇಳಿಕೆ ಯಾರು ಹೇಳಿದ್ರು ಅಂತೇಳಿ ಕ್ವಶನ್ ಆಗ್ಬೋದು, ನೆನ್ಪಿಟ್ಕೋಬೇಕು. ಅಧಿಕ ಶಕ್ತಿ ವ್ಯರ್ಥವಾಗಿ ಉಪಯೋಗಿಸೋದಕ್ಕಿಂತ ಅಲ್ಪ ಶಕ್ತಿಯನ್ನು ಏನು ಮಾಡಬೇಕಂತೆ, ನಾವು ಅಧಿಕವಾಗಿ ಉಪಯೋಗಿಸಬೇಕಂತೆ. ಅದೇ ಉಪಯೋಗಿಸೋದು ಲೇಸು ಅಂತ ಹೇಳಿದವರು ಯಾರು ಅಂದರೆ ಪರ್ ಹೆನ್ರಿಕ್ ಲಿಂಗ್. ಪರಭಾಷಾ ಜ್ಞಾನದಲ್ಲಿ ಹೆಚ್ಚಿನ ಅಭಿರುಚಿಯುಳ್ಳವರಾಗಿದ್ದವರು ಇವರು. 1799ರಿಂದ 1804ರವರೆಗೆ ಡೆನ್ಮಾರ್ಕ್ ರಾಜಧಾನಿಯಾದ ಕೋಪನ್ಹೇಗನ್ನಲ್ಲಿ ಡ್ಯಾನಿಷ್ ಮತ್ತು ಜರ್ಮನ್ ಭಾಷೆಗಳನ್ನು ಕಲಿಯಲು ವಿದೇಶಕ್ಕೆ ಪ್ರವಾಸ ಕೈಗೊಂಡರು. ಏನು ಮಾಡಿದರು, ಡ್ಯಾನಿಷ್ ಮತ್ತು ಜರ್ಮನ್ ಭಾಷೆ ಕಲಿಬೇಕು ಅಂತೇಳಿ ವಿದೇಶಕ್ಕೆ ಏನು ಮಾಡ್ತಾರೆ, ಪ್ರವಾಸಕ್ಕೆ ಹೋಗ್ತಾರೆ. ಇವರು ಫಿನಿಶಿಂಗ್ ಅಂದರೆ ಕತ್ತೆ ಒರಸೆ ಚಟುವಟಿಕೆಯಲ್ಲಿ ಹೆಚ್ಚಿನ ಅಭಿರುಚಿಯುಳ್ಳವರಾಗಿದ್ದರು. ಫೆನ್ಸಿಂಗ್ ರೂಢಿಯಿಂದ ಅವರ ಭುಜದಲ್ಲಿ ಏನಾಗಿತ್ತು, ಫೆನ್ಸಿಂಗ್ ಚಟುವಟಿಕೆಯಿಂದ ಅವರ ಭುಜದಲ್ಲಿ ಕಾಣಿಸುತ್ತಿದ್ದ ಗೌಟ್ ಎಂಬ ವೇದನೆ ಹಾಗೂ ಕ್ಷಯ ರೋಗದಿಂದ ಏನು ಮಾಡಿದರು, ಅವರು ಗುಣ ಹೊಂದಿದರು. ಸ್ವೀಡನ್ ರಾಷ್ಟ್ರ ಲಾಡ್ ಎಂಬ ವಿಶ್ವವಿದ್ಯಾಲಯದಲ್ಲಿ ಫೆನ್ಸಿಂಗ್ ತರಬೇತುದಾರರಾಗಿ ನೇಮಕಗೊಂಡರು. ಸ್ವೀಡನ್ ರಾಷ್ಟ್ರದ ಲಾಡ್ ಎಂಬ ವ್ಯಕ್ತಿ ಏನು ಮಾಡಿದ್ರಂತೆ, ಫಿನಿಶಿಂಗ್ ತರಬೇತುದಾರರಾಗಿ ನೇಮಕಗೊಂಡ್ರಂತೆ. ಅಲ್ಲಿ ಫಿನಿಶಿಂಗ್ ಚಟುವಟಿಕೆಯ ಜೊತೆಯಲ್ಲಿ ಜಿಮ್ನಾಸ್ಟಿಕ್, ಈಜುವುದು ಮುಂತಾದ ಚಟುವಟಿಕೆಗಳ ಬಗ್ಗೆ ಇವ್ರೇನು ಮಾಡಿದರು, ಅಭ್ಯಾಸವನ್ನು ಮಾಡಿಕೊಂಡ್ರು. ಸ್ಟಾಕ್ಹೋಮ್ನಲ್ಲಿ ಅಂಗಸಾಧನೆಯನ್ನು ಬೋಧಿಸುವ ಸ್ವೀಡಿಷ್ ಅಕಾಡೆಮಿಯನ್ನು ಇವರು ಪ್ರಾರಂಭ ಮಾಡಿದರು. ಏನು, ಸ್ವೀಡನ್ ದೇಶದಲ್ಲಿ ಸ್ವೀಡಿಷ್ ಅಕಾಡೆಮಿ ಅಂತೇಳಿ ಪ್ರಾರಂಭ ಮಾಡ್ತಾರೆ. 1813ರಲ್ಲಿ ಮತ್ತು 14ರಲ್ಲಿ ಸ್ಟಾಕ್ಹೋಮ್ನಲ್ಲಿ ಪ್ರಥಮವಾಗಿ ದಿ ರಾಯಲ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಜಿಮ್ನಾಸ್ಟಿಕ್ ತರಬೇತಿ ಕೇಂದ್ರ ಕೂಡ ಸ್ಥಾಪನೆ ಮಾಡ್ತಾರೆ. ಇದು ಅನೇಕ ಕಡೆ ಶಾಖೆಗಳನ್ನು ತೆರೆಯಲ್ಪಟ್ಟಿತು. ಯುರೋಪಿನಲ್ಲಿ ಜಿಮ್ನಾಸ್ಟಿಕ್ ಪ್ರಚಾರಗೊಳಿಸಿದವರು ಯುರೋಪಿನ ಮೊದಲ ಬಾರಿಗೆ ಈಜುಕೊಳದ ರೂಪುರೇಷೆಗಳನ್ನು ಸಿದ್ಧಪಡಿಸಿದರು. ಏನು ಮಾಡಿದ್ರು ಇವರು, ಯುರೋಪಿನಲ್ಲಿ ಜಿಮ್ನಾಸ್ಟಿಕ್ಕನ್ನು ಪ್ರಚಾರಗೊಳಿಸಿದರು. ಹಾಗೆ ಯುರೋಪಿನಲ್ಲಿ ಮೊದಲ ಬಾರಿಗೆ ಈಜುಕೊಳದ ರೂಪುರೇಷೆಗಳನ್ನು ಕೂಡ ಇವರು ಏನು ಮಾಡಿದ್ರು, ಸಿದ್ಧಪಡಿಸಿದರು. ಗಾಳಿ, ನೀರು, ಬಿಸಿಲು ಅಂದರೆ ನಿಸರ್ಗದ ಸ್ಪರ್ಶ ದೇಹವನ್ನು ದೃಢವಾಗಿಸಬಹುದು ಎಂಬುದು ಅವರ ನಂಬಿಕೆಯಾಗಿತ್ತು. ಪಚನಾಂಗ ಶ್ವಾಸಕೋಶ ಸಂಬಂಧ ತೊಂದರೆಗಳು, ಬೆನ್ನು ಭಾಗ, ಚಪ್ಪಟೆ ಕಾಲುಗಳಂತಹ ದೈಹಿಕ ಅಂಗವಿಕಲತೆಗಳನ್ನು ವ್ಯಾಯಾಮದಿಂದಲೇ ಗುಣಪಡಿಸುತ್ತಿದ್ದರು. ಇವರು ಏನು ಮಾಡ್ತಾಯಿದ್ರು, ವ್ಯಾಯಾಮದಿಂದಲೇ ಇವೆಲ್ಲ ಗುಣಪಡಿಸ್ತಾಯಿದ್ರು. ಬೆನ್ನು ಭಾಗ, ಚಪ್ಪಟೆ ಕಾಲುಗಳಂತಹ ದೈಹಿಕ ಅಂಗವಿಕಲತೆಗಳನ್ನು ವ್ಯಾಯಾಮದಿಂದಲೇ ಗುಣಪಡಿಸಬೇಕು ಅಂತೇಳಿ ಇವರು ಹೇಳ್ತಾರೆ. ದಿ ಜಿಮ್ನಾಸ್ಟಿಕ್ ಫ್ರೀ ಎಕ್ಸಸೈಸ್ ಫಾರ್ ಹೆನ್ರಿಕ್ ಲಿಂಗ್ ಎಂಬ ಮಹಾನ್ ಗ್ರಂಥವನ್ನು ಸಹ ಇವರು ಬರೆದಿದ್ದಾರೆ. ಹೆನ್ರಿಕ್ ಲಿಂಗ್ ಅವರು ಬರೆದಂಥ ಗ್ರಂಥಗಳು ಜಿಮ್ನಾಸ್ಟಿಕ್ ಜನರಲ್ಲಿ ಜನಪ್ರಿಯವಾಗಲೆಂದು 4 ಭಾಗಗಳಾಗಿ ಇವರು ಬರೀತಾರೆ. 1 ಮಿಲಿಟರಿ ಜಿಮ್ನಾಸ್ಟಿಕ್, ಇಲ್ಲಿ ಆಯುಧಗಳ ಉಪಯೋಗದ ಬಗ್ಗೆ ಮತ್ತು ಸೈನಿಕರ ತರಬೇತಿ ಬಗ್ಗೆ ತಿಳಿಸ್ತೈತೆ. ಮೆಡಿಕಲ್ ಜಿಮ್ನಾಸ್ಟಿಕ್, ಇದು ಬೆಳವಣಿಗೆಯನ್ನು ಮತ್ತು ಅದರಲ್ಲಿ ಕಂಡುಬರುವ ದೋಷಗಳ ಬಗ್ಗೆ ತಿಳಿಸ್ತೈತಿ. ಹಾಗೆ ಅಸ್ಥೆಟಿಕ್, ಸುಂದರ ತಾಳಬದ್ಧ ಚಟುವಟಿಕೆಗಳ ಸಂಧಿಸುವ ಬಗ್ಗೆ ತಿಳಿಸ್ತೈತಿ. ಸುಂದರವಾದ ತಾಳಬದ್ಧ ಚಟುವಟಿಕೆ ಹೇಗೆ ಸಂಧಿಸ್ತದೆ ಅಂತ ಅದ್ರ ಬಗ್ಗೆ ತಿಳಿತೈತಿ. ಎಜುಕೇಷನ್ ಜಿಮ್ನಾಸ್ಟಿಕ್ ಅಂದರೆ ದೈಹಿಕ ಚಲನೆಗಳ ನಿರೂಪಣೆಯ ಬಗ್ಗೆ ಈ ಒಂದು ಎಜುಕೇಷನ್ ಜಿಮ್ನಾಸ್ಟಿಕಲ್ಲಿ ನಾವು ತಿಳ್ಕೊತೀವಿ. ಇವಾಗ 5ನೇ ಪಾಯಿಂಟ್ಸು, ಫ್ರಾಂಚ್ ನೆಕ್ಟೆಂಗಲ್ ಇವರೊಬ್ಬರು ತತ್ವಜ್ಞಾನಿ. ಇವರು ಡೆನ್ಮಾರ್ಕ್ ದೇಶದವರು. ಇವರು ಯಾವ ದೇಶದವರು ಅಂದರೆ ಡೆನ್ಮಾರ್ಕ್ ದೇಶದವರು. ಇವರು ಜರ್ಮನಿಯ ಫೆಡ್ರಿಕ್ ಗಟ್ಸ್ಮತ್ರವರ ಎಳೆಯರಿಗಾಗಿ ಜಿಮ್ನಾಸ್ಟಿಕ್ ಎಂಬ ಪುಸ್ತಕದ ಪ್ರಭಾವದಿಂದ ದೈಹಿಕ ಶಿಕ್ಷಣದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಲು
ಪ್ರೇರಣೆ ನೀಡಿತು. ಎಳೆಯರಿಗಾಗಿ ಜಿಮ್ನಾಸ್ಟಿಕ್ ಎಂಬ ಪುಸ್ತಕ ಯಾರು ಬರೆದರು ಅಂದರೆ ಗಟ್ಸ್ಮತ್ ಅವರು ಬರೀತಾರೆ. ಅವರ ಪುಸ್ತಕದಿಂದ ಪ್ರಭಾವಕ್ಕೆ ಒಳಗಾಗಿ ಇವರು ಏನು ಮಾಡ್ತಾರೆ, ದೈಹಿಕ ಶಿಕ್ಷಣಕ್ಕೆ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾರೆ. ದೇಶ ರಕ್ಷಣೆ ಹಾಗೂ ದೇಶ ಪ್ರೇಮ ಮುಂತಾದ ಸದ್ಗುಣಗಳನ್ನು ಮಕ್ಕಳಲ್ಲಿ ಶಾರೀರಿಕ ಚಟುವಟಿಕೆಗಳ ಮೂಲಕ ಮಾತ್ರ ಅಭಿವೃದ್ಧಿಪಡಿಸಬೇಕು ಅಂತೇಳಿ ಇವರು ಹೇಳ್ತಾರೆ. 1771ರಲ್ಲಿ ಕೋಪನ್ಹೆಗ್ನಲ್ಲಿ ಖಾಸಗಿ ರೀತಿಯಲ್ಲಿ ವ್ಯಾಯಾಮ ಮಂದಿರವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರ ಖ್ಯಾತಿಯನ್ನು ಇದರಿಂದ ಬರ್ತೈತೆ. ಇದರ ಪ್ರಭಾವದಿಂದ 1804ರಲ್ಲಿ ಡೆನ್ಮಾರ್ಕ್ನಲ್ಲಿ ಶಿಕ್ಷಕರ ತರಬೇತಿ ಸಂಸ್ಥೆ ಸ್ಥಾಪನೆಯಾಯಿತು. ಇವರನ್ನು ಅದರ ನಿರ್ದೇಶಕರಾಗಿ ಮಾಡಲಾಯಿತು. ಜಿಮ್ನಾಸ್ಟಿಕ್ ಕಲಿಯುತ್ತಾ ಯುವಕರ ಮನಸ್ಸನ್ನು ಕೇಂದ್ರೀಕರಿಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಡೆನ್ಮಾರ್ಕ್ ರಾಷ್ಟ್ರದಲ್ಲಿ 2500 ಶಾಲೆಗಳಲ್ಲಿ ಜಿಮ್ನಾಸ್ಟಿಕ್ ಚಟುವಟಿಕೆಗಳನ್ನು ಶಾಲೆಯ ವ್ಯಾಸಂಗ ಕ್ರಮದಲ್ಲಿ ಕಡ್ಡಾಯವಾಗಿ ಮಾಡಿ ವಾರಕ್ಕೆ ಕನಿಷ್ಠ 3 ಜಿಮ್ನಾಸ್ಟಿಕ್ ಕಲಿಸುವ ಅವಧಿಗಳು ಇವರು ಮಾಡ್ತಾರೆ. ಹಾಗೆ ಶಾಲೆಯ ವೇಳೆ ಪಟ್ಟಿಯಲ್ಲಿ ಬದಲಾವಣೆ ಕೂಡ ಇವರು ಮಾಡ್ತಾರೆ. ಹಾಗೆ 1834ರಲ್ಲಿ ಡೆನ್ಮಾರ್ಕ್ ರಾಷ್ಟ್ರದ ಎಲ್ಲ ಶಾಲೆಗಳಿಗೆ ಎ ಮ್ಯಾನುವಲ್ ಆಫ್ ಜಿಮ್ನಾಸ್ಟಿಕ್ ಎಂಬ ಪುಸ್ತಕವನ್ನು ಸಹ ಒದಗಿಸ್ತಾರೆ. ಇವರು ಸ್ತ್ರೀಯರಿಗೂ ಸಹ ತಮ್ಮ ಸಂಸ್ಥೆಯಲ್ಲಿ ಜಿಮ್ನಾಸ್ಟಿಕ್ ತರಬೇತಿ ಪಡ್ಕೊಳ್ಳೋಕೆ ಮುಕ್ತ ಅವಕಾಶವನ್ನು ಕಲ್ಪಿಸ್ತಾರೆ. ಇವರು ಜರ್ಮನ್ ಶರೀರ ಶಿಕ್ಷಣ ತಜ್ಞರಾದ ಗಟ್ಸ್ಮತ್ ಅವರ ವಿಚಾರಗಳಿಂದ ಪ್ರಭಾವಿತರಾಗಿದ್ದರು. ಇವರ ಪ್ರಯತ್ನದಿಂದ ಡೆನ್ಮಾರ್ಕ್ ರಾಷ್ಟ್ರದಲ್ಲಿ ಏನಾಯಿತು, ಅನೇಕ ರೈಫಲ್ ತರಬೇತಿ ಕೇಂದ್ರಗಳು ಸಹ ಹಾಗೂ ಜನಪದ ಚಟುವಟಿಕೆಗಳ ತರಬೇತಿ ಕೇಂದ್ರಗಳು ಕೂಡ ಸ್ಥಾಪನೆಯಾದವು. ಇವಾಗ ನೆಕ್ಸ್ಟ್ ಜಾನ್ ಫ್ರೆಡ್ರಿಕ್ ಗಟ್ಸ್ಮತ್. ಇವರು ಕೂಡ ಜರ್ಮನ್ ದೇಶದವರು. ಯಾವ ದೇಶದವರು ಅಂದರೆ ಜರ್ಮನ್ ದೇಶದವರು. ಜರ್ಮನ್ ಜನತೆಗೆ ಜಿಮ್ನಾಸ್ಟಿಕ್ ಚಟುವಟಿಕೆ ಪಿತಾಮಹ ಅಂತೇಳಿ ಇವರನ್ನು ಕರೀತಾರೆ. ಏನಂತ ಕರೀತಾರೆ? ಜಿಮ್ನಾಸ್ಟಿಕ್ ಚಟುವಟಿಕೆ ಪಿತಾಮಹ ಅಂತೇಳಿ ಕರೀತಾರೆ. 1786ರಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆಯನ್ನು ಕೂಡ ಇವರು ಸಲ್ಲಿಸ್ತಾರೆ. ಜಿಮ್ನಾಸ್ಟಿಕ್, ಸ್ಟಂಟ್, ಅಥ್ಲೆಟಿಕ್ಸ್ ಆಟಗಳು, ಈಜುವುದು, ನಿಸರ್ಗ ಸಂಚಾರ, ಮನೋಲ್ಲಾಸ ಚಟುವಟಿಕೆಗಳು ಮುಂತಾದ ಕ್ರೀಡಾ ಸಾಧನೆಗೆ ಹೆಚ್ಚಿನ ಪ್ರೇರಣೆ ಲಭಿಸುವಂತೆ ಕೂಡ ಇವರು ಮಾಡ್ತಾರೆ. ಕಿರಿಯರಿಗಾಗಿ ಜಿಮ್ನಾಸ್ಟಿಕ್ ಮತ್ತು ಆಟಗಳು ಎಂಬ 2 ಪುಸ್ತಕಗಳನ್ನು ಸಹ ಇವರು ಬರೀತಾರೆ. ಕಿರಿಯರಿಗೆ ಜಿಮ್ನಾಸ್ಟಿಕ್ ಪುಸ್ತಕದಲ್ಲಿ ವಿವಿಧ ಪ್ರಕಾರದ ವ್ಯಾಯಾಮಗಳ ಬಗ್ಗೆ ವರ್ಗೀಕರಣ ಮಾಡಿ ಅವುಗಳು ಹೇಗೆ ರೂಢಿಗೆ ತರಬೇಕು, ಅವುಗಳ ಸಮಯವನ್ನು ಗೊತ್ತು ಮಾಡುವುದರ ಬಗ್ಗೆ ಇವರು ಮಾಡ್ತಾರೆ. ಈ ಪುಸ್ತಕದಲ್ಲಿ ವಿವರಿಸ್ತಾರೆ. 2ನೇ ಪುಸ್ತಕದಲ್ಲಿ ಆಟಗಳು ಎಂಬ ಪುಸ್ತಕದಲ್ಲಿ ಇದರಲ್ಲಿ 105 ಸ್ಪರ್ಧಾತ್ಮಕ ಮನೋರಂಜನೆ ಚಟುವಟಿಕೆಗಳ ಬಗ್ಗೆ ಮತ್ತು ಸಂಘಟನೆ ಬಗ್ಗೆ ವಿವರಿಸಿದ್ದಾರೆ. ಇವರ ಪ್ರಕಾರ ದೈಹಿಕ ಶಿಕ್ಷಣ ಇಲ್ಲದೆ ಶಿಕ್ಷಣದ ಅಭಿವೃದ್ಧಿ ಅಸಾಧ್ಯ ಎಂಬ ಮಾತನ್ನು ಇವರು ಹೇಳ್ತಾರೆ. ಜನರು ದೈಹಿಕ ಶಿಕ್ಷಕರನ್ನು ಮನೆಗೆ ಆಹ್ವಾನಿಸಿ ಮಕ್ಕಳಿಗೆ ಜಿಮ್ನಾಸ್ಟಿಕ್ ಕಲಿಸಲು ಇವರಿಂದ ಪ್ರೇರಣೆಯನ್ನು ಕೂಡ ಪಡ್ಕೊಳ್ತಾರೆ. ಈಗ ಜಾನ್ ಬೇಸ್ಡೋ. ಇವರು ಕೂಡ ಜರ್ಮನಿಯ ಜನತೆ. ಇವರನ್ನು ಆಧುನಿಕ ದೈಹಿಕ ಶಿಕ್ಷಣದ ಪಿತಾಮಹ ಅಂತೇಳಿ ಕರೀತಾರೆ. ಇವರ ಪ್ರಕಾರ ದೈಹಿಕ ಶಿಕ್ಷಣ ಇಲ್ಲದೆ ಸಾಮಾನ್ಯ ಶಿಕ್ಷಣಕ್ಕೆ ಅರ್ಥನೇ ಇಲ್ಲ ಅಂತೇಳಿ ಹೇಳ್ತಾರೆ. ಇವರು ದೈಹಿಕ ಶಿಕ್ಷಣದಿಂದಲೇ ವ್ಯಕ್ತಿಯ ಮಾನವೀಯತೆಯ ಹಾಗೂ ಚರಿತ್ರೆ ನಿರ್ಮಾಣದಂತಹ ಸದ್ಗುಣಗಳು ಅಭಿವೃದ್ಧಿ ಆಗ್ತವೆ ಅಂತೇಳಿ ಇವರು ಹೇಳ್ತಾರೆ. ಇವರ ಮೊದಲು ಡೆನ್ಮಾರ್ಕ್ನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾಗ ಕುದುರೆ ಸವಾರಿ, ಕತ್ತಿ ಸವಾರಿ ನೀಡಿದರು. ನಂತರ ಜರ್ಮನಿಗೆ ತೆರಳಿ ಅಲ್ಲಿ ಫಿಲಂಥ್ರೋಪಿಯನ್ ಎಂಬ ವ್ಯಾಯಾಮ ಶಾಲೆಯನ್ನು ಕೂಡ ಸ್ಥಾಪಿಸ್ತಾರೆ. 1973ರಲ್ಲಿ ಜಾನ್ ಬೇಸ್ಡೋ ಅವರ ಫಿಲಂಥ್ರೋಪಿಯನ್ ಶಾಲೆಯ ಮುಚ್ಚಿಕೊಂಡು ನಂತರವೂ ಸಹ ಈ ಶಾಲೆಯಲ್ಲಿ ತರಬೇತಿ ಹೊಂದಿದ ದೈಹಿಕ ಶಿಕ್ಷಕರು ಏನು ಮಾಡ್ತಾರೆ, ಫಿಲಂಥ್ರೋಪಿನಿಯಂ ಶಾಲೆಯ ಉದ್ದೇಶ ಹಾಗೂ ಕಾರ್ಯಕ್ರಮಗಳನ್ನು ತಾವು ಸ್ಥಾಪಿಸಿದ ಶಾಲೆಗಳಿಗೆ ಏನು ಮಾಡ್ತಾರೆ, ಅಳವಡಿಸಿಕೊಂಡು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಈಗ ಯಡೋಲ್ಫ್ ಸ್ಪೀಸ್. ಇವರು ಜರ್ಮನ್ ದೇಶದವರು. ಇವರು ಕೂಡ ಜರ್ಮನ್ ಶಾಲೆಯಲ್ಲಿ ಜಿಮ್ನಾಸ್ಟಿಕ್ ಚಟುವಟಿಕೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಇವರಿಂದ ಸಿಗ್ತೈತೆ. ಈ ಒಂದು ಕಾರಣದಿಂದ ಇವರನ್ನು ಜರ್ಮನ್ ಶಾಲೆಯ ಜಿಮ್ನಾಸ್ಟಿಕ್ ಚಟುವಟಿಕೆಯ ಜನಕ ಅಂತೇಳಿ ಕರಿತೀವಿ. ಅವರು ಮೂಲತಃ ಹೆಸ್ಸಿ ನಗರದವರು. ಜರ್ಮನಿಯ ಮಹಾನಾಯಕರಾದ ಬೇಸ್ಡೋ ಮತ್ತು ಗಟ್ಸ್ಮತ್ ಅವರ ಜೊತೆಗೂಡಿ ಏನು ಮಾಡ್ತಾರೆ, ಇವರು ಕಾರ್ಯವನ್ನು ಮಾಡ್ತಾರೆ. ಯಾರ್ಯಾರು? ಬೇಸ್ಡೋ ಮತ್ತು ಗಟ್ಸ್ಮತ್ ಅವರು ಕೂಡ ಜರ್ಮನ್ದವರು. ಅವ್ರ ಜೊತೆ ಸೇರ್ಕೊಂಡು ಏನು ಮಾಡ್ತಾರೆ, ಇವರು ಕಾರ್ಯವನ್ನು ಮಾಡ್ತಾರೆ.
1833ರಿಂದ 1848ರವರೆಗೆ ಸ್ವಿಟ್ಜರ್ಲ್ಯಾಂಡ್ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು. ಇವರು ರಚಿಸಿದ 2 ಕೃತಿಗಳಂತಂದರೆ ಒಂದು ದಿ ಸಿಸ್ಟಮ್ ಫಾರ್ ಜಿಮ್ನಾಸ್ಟಿಕ್, ದಿ ಮ್ಯಾನ್ಯುವಲ್ ಆಫ್ ಜಿಮ್ನಾಸ್ಟಿಕ್ ಫಾರ್ ಸ್ಕೂಲ್ ಅಂಥೇಳಿ 2 ಪುಸ್ತಕಗಳನ್ನು ಇವರು ಬರೀತಾರೆ. ಇವರ ಶ್ಲಾಘನೀಯ ಸೇವೆ ಎಂದರೆ ಹೆಸ್ಸಿ ಎಂಬಲ್ಲಿ 100 × 60 ಮೀಟರ್ ಉದ್ದ ಅಳತೆಯುಳ್ಳ ಒಳಾಂಗಣ ವ್ಯಾಯಾಮ ಮಂದಿರ ಕೂಡ ಸ್ಥಾಪನೆ ಮಾಡ್ತಾರೆ. ಅದು ಋತುಮಾನದ ಬದಲಾವಣೆಯಲ್ಲಿ ಶಾರೀರಿಕ ಚಟುವಟಿಕೆಗಳನ್ನು ಕಲಿಸಲು ಏನು ಮಾಡುತ್ತೆ, ಅನುಕೂಲ ಆಗ್ತೈತಿ. ಮಳೆ ಬಿಸಿಲು ಜಾಸ್ತಿ ಇದ್ದಾಗ ಅವಾಗೆಲ್ಲ ಏನಾಗುತ್ತೆ, ಅದು ಅನುಕೂಲ ಆಗ್ತೈತಿ. ಇವರು ಮಾಡಿದ ಸತತ ಪ್ರಯತ್ನಗಳಿಂದ ಜಿಮ್ನಾಸ್ಟಿಕ್ ಚಟುವಟಿಕೆಯು ಜರ್ಮನ್ ಶಾಲೆಗಳಿಗೆ ಅಭ್ಯಾಸ ಪತ್ರಿಕೆಯಲ್ಲಿ ಏನಾಗಿದೆ, ಸೇರ್ಪಡೆಯಾಗಿದೆ. ಪ್ರಾಥಮಿಕ ಶಾಲೆಗಳಲ್ಲಿ ವರ್ಗದ ಶಿಕ್ಷಕರೇ ದೈಹಿಕ ಶಿಕ್ಷಣದ ಅವಧಿಯ ಮೇಲ್ವಿಚಾರಣೆ ಮಾಡಬೇಕು. ಎಲ್ಲಿ ದೈಹಿಕ ಶಿಕ್ಷಕರಿರಲು ಅಲ್ಲಿ ಏನು ಮಾಡಬೇಕು, ಸಾಮಾನ್ಯ ಶಿಕ್ಷಕರೇ ದೈಹಿಕ ಶಿಕ್ಷಣದ ಅವಧಿಗಳನ್ನು ಮ್ಯಾನೇಜ್ ಮಾಡಬೇಕು. ಹೈಸ್ಕೂಲ್ನಲ್ಲಿ ಜಿಮ್ನಾಸ್ಟಿಕ್ಗೆ ವಿಶೇಷ ತರಬೇತಿಯನ್ನು ಪಡೆದ ಶಿಕ್ಷಕರೇ ಕಲಿಸಬೇಕು. ಹೈಸ್ಕೂಲಿಗೆ ಮಾತ್ರ ಯಾರು ತರಬೇತಿ ಪಡ್ಕೋತಾರೋ, ವಿಶೇಷ ತರಬೇತಿ ಪಡೆದಂಥ ಶಿಕ್ಷಕರು ಮಾತ್ರ ಮಕ್ಕಳಿಗೆ ಬೋಧನೆ ಮಾಡಬೇಕು. ಒಟ್ಟು ನಾವು 7 ತತ್ವಜ್ಞಾನಿಗಳ ಬಗ್ಗೆ ಇವತ್ತಿನ ತರಗತಿಯನ್ನು 8 ಜನರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವಾಗ ಆ ಒಂದು 8 ತತ್ವಜ್ಞಾನಿಗಳ ಮೇಲೆ ಪ್ರಶ್ನೋತ್ತರಗಳಿದ್ದಾವೆ. ಆ ಪ್ರಶ್ನೋತ್ತರಗಳು ಬಿಡಿಸೋಣ. ಇವಾಗ ಭಾರತ ದೇಶದ ದೈಹಿಕ ಶಿಕ್ಷಣದ ಭೀಷ್ಮ ಅಂತ ಯಾರಿಗೆ ಕರೆದಿದ್ದಾರೆ, ಮಾಣಿಕ್ ಷಾ ಅವರಿಗೆ ಕರೆದಿದ್ದಾರೆ. ಭಾರತದಲ್ಲಿ ಆಂಗ್ಲ ಭಾಷೆಯಲ್ಲಿದ್ದ ಸಾಮೂಹಿಕ ವ್ಯಾಯಾಮಗಳನ್ನು ಹಿಂದಿ ಭಾಷೆಗೆ ಅನುವಾದ ಮಾಡಿದವರು ಯಾರಂದರೆ ಪ್ರೊಫೆಸರ್ ಮಾಣಿಕ್ ರಾವ್. ಭೀಷ್ಮ ಅಂದ್ರೆ ಅವರೇ, ಆಂಗ್ಲ ಭಾಷೆ ಆಜ್ಞೆಗಳು ಹಿಂದಿಗೆ ಮಾಡಿದವರು ಕೂಡ ಅವರೇ. ತಾಳಬದ್ಧ ಅಂದರೆ ರಿದಿಮಿಕಲ್ ವ್ಯಾಯಾಮಗಳನ್ನು ಹುಟ್ಟು ಹಾಕಿದ ಡೆನ್ಮಾರ್ಕ್ ದೇಶದ ದೈಹಿಕ ಶಿಕ್ಷಣ ತಜ್ಞ ಯಾರಂದರೆ ನೀಲ್ಸ್ ಬಕ್. ಇದು ಕ್ವಶನಲ್ಲಿ ಏನು ಬಂದಿಲ್ಲ, ನೆನ್ಪಿಟ್ಕೊಳ್ರಿ. ಇದು ಬುಕ್ ಓದೋ ಟೈಮಲ್ಲಿ ಬಂದಿಲ್ಲ. ಇದು ಅಮೇರಿಕ ದೇಶದಲ್ಲಿ ದೈಹಿಕ ಶಿಕ್ಷಕರನ್ನು ತರಬೇತಿಗೊಳಿಸುವ ಪ್ರಯತ್ನ ಮೊದಲಿಗೆ ಮಾಡಿದವರು ಡಾಕ್ಟರ್ ಡಿಯೋಲಿಯಸ್. ಭಾರತ ದೈಹಿಕ ಶಿಕ್ಷಣದ ಪಿತಾಮಹ HC ಬಕ್. ಇವರ ಪ್ರಯತ್ನದಿಂದ ಮದ್ರಾಸಿನ YMCA ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ತರಬೇತಿ ಕೇಂದ್ರವು ಸ್ಥಾಪನೆಯಾಯಿತು. ಯಾರ್ದು ಇದರಿಂದ? HC ಬಕ್ರ ನೆರವಿನಿಂದ. HC ಬಕ್ರವರು ದೈಹಿಕ ಶಿಕ್ಷಣ ಪದವಿಯನ್ನು ಪಡೆದ ಕಾಲೇಜ್ ಯಾವುದಂದರೆ ಸ್ಪ್ರಿಂಗ್ಫೀಲ್ಡ್. HC ಬಕ್ರವರು ದೈಹಿಕ ಶಿಕ್ಷಣ ಪದವಿಯನ್ನು ಪಡೆದ ಕಾಲೇಜ್ ಯಾವುದಂದರೆ ಇದಾಯ್ತಲ್ಲ, ಸ್ವಾಮಿ ಕುವಲಯಾನಂದರವರ ಮೂಲ ಹೆಸರು ಜಗನ್ನಾಥ್ ಗೂಣೆ. ಅವರ ಮೂಲ ಹೆಸರು ಏನಂದರೆ ಜಗನ್ನಾಥ್ ಗೂಣೆ. ಯುರೋಪ್ ಶರೀರ ಶಿಕ್ಷಣದ ಪಿತಾಮಹ ಅಂದರೆ ಪರ್ ಹೆನ್ರಿಕ್ ಲಿಂಗ್, PH ಲಿಂಗ್ ಅಂತ ಕೂಡ ಕರಿತೀವಿ. ದಿ ರಾಯಲ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಜಿಮ್ನಾಸ್ಟಿಕ್ ತರಬೇತಿ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂದರೆ ಪರ್ ಹೆನ್ರಿಕ್ ಲಿಂಗ್. ಯಾರು ಸ್ಥಾಪಿಸಿದ್ರು ಅಂದರೆ ಪರ್ ಹೆನ್ರಿಕ್ ಲಿಂಗ್ ಅವರು ಸ್ಥಾಪಿಸ್ತಾರೆ. ಜರ್ಮನಿಯ ಜಿಮ್ನಾಸ್ಟಿಕ್ ಚಟುವಟಿಕೆಯ ಪಿತಾಮಹ ಯಾರಂದರೆ ಜಾನ್ ಫೆಡ್ರಿಕ್ ಗಟ್ಸ್ಮತ್. ಗೆಳೆಯರಿಗಾಗಿ ಜಿಮ್ನಾಸ್ಟಿಕ್ ಎಂಬ ಪುಸ್ತಕ ಬರೆದವರು ಜಾನ್ ಫೆಡ್ರಿಕ್ ಗಟ್ಸ್ಮತ್ ಇವರು. ಜರ್ಮನಿಯಲ್ಲಿ ಫಿಲಂಥ್ರೋಪಿನಿಯಂ ವ್ಯಾಯಾಮ ಶಾಲೆಯನ್ನು ಪ್ರಾರಂಭಿಸಿದವರು ಜಾನ್ ಬೇಸ್ಡೋ. ದೈಹಿಕ ಶಿಕ್ಷಣ ಇಲ್ಲದೆ ಶಿಕ್ಷಣದ ಅಭಿವೃದ್ಧಿ ಅಸಾಧ್ಯ ಅಂತ ಹೇಳಿದವರು ಜಾನ್ ಫೆಡ್ರಿಕ್ ಗಟ್ಸ್ಮತ್. ಜರ್ಮನಿಯ ಜನತೆ ಇವರನ್ನು ಆಧುನಿಕ ದೈಹಿಕ ಶಿಕ್ಷಣದ ಪಿತಾಮಹ ಅಂತೇಳಿ ಕರೀತಾರೆ. ಯಾರಿಗೆ ಅಂದರೆ ಜಾನ್ ಬೇಸ್ಡೋಗೆ. ಜರ್ಮನಿಯ ಜನತೆ ಇವರನ್ನು ಜರ್ಮನ್ ಶಾಲೆಯ ಜಿಮ್ನಾಸ್ಟಿಕ್ ಚಟುವಟಿಕೆಯ ಜನಕ ಅಂತೇಳಿ ಕರೆದರು. ಯಾರಿಗೆ? ಅಡಾಲ್ಫ್ ಸ್ಪೀಸ್ ಅವರಿಗೆ ಕರೀತಾರೆ. ಅಡಾಲ್ಫ್ ಸ್ಪೀಸ್ ಬರೆದ ಕೃತಿಗಳು ಯಾವುವಂದರೆ ಒಂದು ದಿ ಸಿಸ್ಟಮ್ ಫಾರ್ ಜಿಮ್ನಾಸ್ಟಿಕ್ ಮತ್ತು ದಿ ಮ್ಯಾನ್ಯುವಲ್ ಆಫ್ ಜಿಮ್ನಾಸ್ಟಿಕ್ ಫಾರ್ ಸ್ಕೂಲ್ 2 ಪುಸ್ತಕಗಳನ್ನು ಬರೀತಾರೆ. ಸ್ವೀಡನ್ ದೇಶದ ದೈಹಿಕ ಶಿಕ್ಷಣ ತಜ್ಞರೊಬ್ಬರು ವ್ಯಾಯಾಮಗಳನ್ನು ಶೈಕ್ಷಣಿಕ, ಸೈನಿಕ, ಸ್ವಾಸ್ಥ್ಯ ಹಾಗೂ ಸೌಂದರ್ಯ ಸಂಬಂಧಿ ಎಂದು ವಿಂಗಡಿಸಿದವರು ಯಾರಂದರೆ ಪರ್ ಹೆನ್ರಿಕ್ ಲಿಂಗ್ ಅಥವಾ PH ಲಿಂಗ್ ಅಂತ ಶಾರ್ಟಾಗಿ ಕರಿತೀವಿ. ಜರ್ಮನ್ ದೇಶದ ಫೆಡ್ರಿಕ್ ಲುಡ್ವಿಗ್ ಜಾನ್ನ ಮುಖ್ಯ ಕೊಡುಗೆ ಏನೆಂದರೆ ಟರ್ನ್ವೇರಿನ್. ಹಾಗೆ ಜಿಮ್ನಾಸ್ಟಿಕ್ ಮ್ಯಾನ್ಯುವಲ್ ಕೃತಿಯನ್ನು ಸರ್ಕಾರವೇ ಪ್ರಕಟಿಸಿ ಶಿಕ್ಷಕರಿಗೆ ಹಂಚಿದಂಥ ದೇಶ ಯಾವುದಂದರೆ ಅದೇ ಡೆನ್ಮಾರ್ಕ್ ದೇಶ. ಯಾವ ದೇಶ ಅದು? ಡೆನ್ಮಾರ್ಕ್ ದೇಶ. ಪುರಾತನ ಕಾಲದ ಫೀಲ್ಡ್ ಆಫ್ ಮಾರ್ಸ್ ಎಂಬ ಯೋಧರ ತರಬೇತಿ ಕೇಂದ್ರವನ್ನು ಇರುವುದು ಎಲ್ಲೆಂದರೆ ರೋಮ್.
ದೈಹಿಕ ಶಿಕ್ಷಣ ರಂಗದಲ್ಲಿ ಪ್ರಥಮವಾಗಿ ಸಂಶೋಧನೆಗೆ ಅವಕಾಶ ಕಲ್ಪಿಸಿದ ದೇಶ ಯಾವುದಂದರೆ ಅದು ಅಮೆರಿಕ. ಸಿಸ್ಟಮ್ ಫಾರ್ ಜಿಮ್ನಾಸ್ಟಿಕ್ ಪುಸ್ತಕವನ್ನು ಬರೆದವರು ಸರ್ ಎಡಲ್ಫೋ ಸ್ಪೈಸ್ ಅಂತೇಳಿ, ಸ್ಪಿನ್ನರ್ ಅಲ್ಲ ಸಾರಿ. YMCA ಚಳವಳಿಯ ಬಹುತೇಕ ಸಂಬಂಧಿಸಿದ್ದು ತರುಣರಿಗೆ ಸಂಬಂಧಿಸಿದೆ. ಇದು ದೃಢಕಾಯ ಶರೀರದಲ್ಲಿ ದೃಢಕಾಯ ಮನಸ್ಸಿರ್ತದೆ ಅಂತ ಹೇಳಿದರು ಗ್ರೀಕರು ಹೇಳ್ತಾರೆ. ಗಟ್ಸ್ಮತ್ ಮತ್ತು ಶಾರೀರಿಕ ತಜ್ಞ ಈ ವರ್ಗಕ್ಕೆ ಸೇರಿದವರು ಅಂದರೆ ಈ ದೇಶಕ್ಕೆ ಸೇರಿದವರು ಅಂದರೆ ಜರ್ಮನ್ ದೇಶಕ್ಕೆ ಸೇರಿದವರು. ಎಪೆಕ್ ಕಾಲವು ಇದರ ಮೂಲಕ ಶರೀರ ಶಿಕ್ಷಣಕ್ಕೆ ಹೆಚ್ಚು ಬೆಳಕು ಚೆಲ್ಲಿತು, ಅಂದರೆ ಶೌರ್ಯದ ಮೂಲಕ ಬೆಳಕನ್ನು ಚೆಲ್ಲಿತು. ಸ್ಟಾರ್ಟರ್ ನಮೂನೆಯ ಶಾರೀರಿಕ ಶಿಕ್ಷಣವು ರಿಜಿಮೆಂಟಲ್ ಅಂತೇಳಿ ಕರಿತೀವಿ. ಪ್ರಾಚೀನ ಜರ್ಮನಿಯ ಶರೀರ ಶಿಕ್ಷಣವು ಇದರ ಬೆಳವಣಿಗೆಗೆ ಕಾರಣವಾಗಿದೆ, ಅಂದರೆ ಅಂಗ ಸಾಧನೆ. ಹಾಗೂ ಜರ್ಮನಿಯಲ್ಲಿ ಗ್ರ್ಯಾಂಡ್ ಫಾದರ್ ಆಫ್ ಜಿಮ್ನಾಸ್ಟಿಕ್ ಎಂದು ಯಾರನ್ನು ಕರೀತಾರೆ ಅಂದರೆ ಫ್ರೆಡ್ರಿಕ್ ಗಟ್ಸ್ಮತ್ ಅವರನ್ನು ಕರೀತಾರೆ. ಸೌಂದರ್ಯವು ಸತ್ಯ ಮತ್ತು ದೇವರಿಂದ ಬೇರ್ಪಡಿಸಲಾಗೋದು ಅಂತೇಳಿ ಯಾರು ನಂಬಿದ್ರು ಅಂದರೆ ಅವರು ಗ್ರೀಕರು ನಂಬಿದ್ರು. ದೇವರು ಏನು ಕೊಟ್ಟಿದ್ದನೋ ಅದೇ ಒಳ್ಳೆಯದು, ಅದನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ ಇಲ್ಲ ಅಂತೇಳಿ ಇವರು ನಂಬ್ತಾರೆ. ಮದ್ರಾಸಿನ YMCAಯನ್ನು ಹುಟ್ಟು ಹಾಕಿದವರು HC ಬಕ್. ನ್ಯಾಕ್ಟ್ಗಲ್ ಈ ದೇಶಕ್ಕೆ ಸೇರಿದವರು ಅಂದರೆ ಡೆನ್ಮಾರ್ಕ್. ಫ್ರೆಡ್ರಿಕ್ ಗಟ್ಸ್ಮತ್ ಅವರು ಇದರಲ್ಲಿ 105 ಸ್ಪರ್ಧಾತ್ಮಕ ಮನೋರಂಜನೆ ಆಟಗಳ ಯೋಜನೆ ಮತ್ತು ಸಂಘಟನೆಗೆ ಹೆಚ್ಚು ಒತ್ತನ್ನು ನೀಡಿದರು. ಯಾವುದರಲ್ಲಿ ಅಂದರೆ ಗೇಮ್ಸ್ ಎಂಬ ಪುಸ್ತಕದಲ್ಲಿ. ಫ್ರಾಂಚ್ ನೆಕ್ಟಿಂಗಲ್ ಜರ್ಮನಿಯ ಶರೀರ ಶಿಕ್ಷಣ ತಜ್ಞರಾದ ಇವರು ವಿಚಾರಗಳಿಂದ ಪ್ರಭಾವಿತರಾಗಿದ್ದವರು ಗಟ್ಸ್ಮತ್ ಅವರು ಪ್ರಭಾವಿತರಾಗ್ತಾರೆ. ದಿ ಜಿಮ್ನಾಸ್ಟಿಕ್ ಫ್ರೀ ಎಕ್ಸಸೈಸ್ ಫಾರ್ ಹೆನ್ರಿಕ್ ಲಿಂಗ್ ಎಂಬ ಮಹಾನ್ ಪುಸ್ತಕವನ್ನು ರಚಿಸಿದವರು ಹೆನ್ರಿಕ್ ಲಿಂಗ್. ಇದು ಕ್ಲೂ ಅದೇ ಇಲ್ಲಿ ನೆನ್ಪಿಟ್ಕೋಬೇಕು. ರೋಮ್ ದೇಶದಲ್ಲಿ ದ್ವಂದ್ವ ಮತ್ತು ಪ್ರಾಣಿಗಳ ಕಾಳಗ ಅಣಕು ಯುದ್ಧಗಳನ್ನು ನಡೆಸುತ್ತಿದ್ದಂಥ ಸ್ಥಳ ಯಾವುದಂದರೆ ಕೊಲೋಸಿಯಂ. ಮ್ಯಾರಥಾನ್ ಎಂಬುದೊಂದು ಸ್ಥಳ. ಮ್ಯಾರಥಾನ್ ಎಂಬುದು ಇದೊಂದು ಏನಂದರೆ ಇದೊಂದು ಸ್ಥಳ ಅಂತ ಅರ್ಥ. ಮ್ಯಾರಥಾನ್ ಓಟದ ದಂತಕಥೆ. ಪೆಡಿಸನು ಮ್ಯಾರಥಾನ್ನಿಂದ ಅಥೆನ್ಸ್ಗೆ ಗ್ರೀಕರಿಗೆ ವಿಜಯದ ಸುದ್ದಿಯನ್ನು ಪ್ರಕಟಿಸಲು ಅವನು ಓಡಿದ ವರ್ಷ ಮತ್ತು ದೂರ ಎಷ್ಟು ಅಂತೇಳಿ ಕೇಳಿದ್ದಾರೆ. ಅವ್ರೇನು ಮಾಡಿದ್ರು, ಕ್ರಿಸ್ತಪೂರ್ವ 490ರಲ್ಲಿ ಅಷ್ಟು ದೂರ ಹೋಗಿದ್ರು, 22 ಮೈಲಿ. ಅಂದರೆ 490 ದೂರ 22 ಮೈಲಿ, 1470 ಗಜಗಳು. ವರ್ಷ ಕೇಳಿದರೆ ಇದು ಹೇಳಬೇಕು, ಎಷ್ಟು ದೂರ ಅಂದರೆ ಅದು ಮೈಲಿ ಹೇಳಬೇಕು. ವರ್ಷ ಕೇಳಿದರೆ 490 ಅಂತ ಹೇಳಬೇಕು. ದೂರ ಕೇಳಿದರೆ 22 ಮೈಲಿ. ಎಷ್ಟು ಗಜ ಕೇಳಿದರೆ ಗಜದಲ್ಲಿ ಕೇಳಿದರೆ 1450 ಗಜಗಳು. ಮ್ಯಾರಥಾನ್ ಓಟದ ದೂರ ಎಷ್ಟಂದರೆ 42.195 ಕಿಲೋಮೀಟರ್. ನೆನ್ಪಿಟ್ಕೋಬೇಕು, ಇವೆಲ್ಲ ಎಕ್ಸಾಮ್ ಕೇಳಿದ್ದಾರೆ. ಅಂದರೆ 26 ಮೈಲಿ 385 ಗಜಗಳು. ಒಲಿಂಪಿಕ್ಸ್ನಲ್ಲಿ ಮ್ಯಾರಥಾನ್ ಸೇರ್ಪಡೆಯಾದದ್ದು 1896. ಮ್ಯಾರಥಾನ್ ಒಲಿಂಪಿಕ್ ಕ್ರೀಡೆ ಕೂಟದಲ್ಲಿ ಸೇರ್ಪಡೆ ಮಾಡಿದ ಶ್ರೇಯಸ್ಸು ಸಲ್ಲಬೇಕಾಗಿದ್ದು ಯಾರಿಗೆ ಅಂದರೆ ಫ್ರೆಡ್ರಿಕ್ನ ಮೈಕಲ್ ಬ್ರೇಲ್ ಅವರು ಏನು ಮಾಡ್ತಾರೆ, ಇದನ್ನು ಸೇರಿಸ್ತಾರೆ. ಇಲ್ಲಿಗೆ ಏನಾಯ್ತಂದರೆ ದೈಹಿಕ ಶಿಕ್ಷಣಕ್ಕೆ ಮಹಾನ್ ನಾಯಕರ ಕೊಡುಗೆ ಏನು ಅಂತೇಳಿ ಇಷ್ಟೊತ್ತು ನಾವು ತಿಳ್ಕೊಂಡಿದ್ದೀವಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.